ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಬೆಳಗ್ಗೆ ಎದ್ದು ತಿಂಡಿ ಏನು ಮಾಡೋಣ ಅಂತ ಚಿಂತೆ ಮಾಡ್ಕೊತಾ ಇದ್ದೀರಾ? ಟೆನ್ಷನ್ ಬಿಡಿ. ದಿನ ಇದೆಯಲ್ಲ ಅಮ್ಮೀಸ್ ಕುಕ್ಕರಿಯಲ್ಲಿ ಬ್ರೇಕ್ಫಾಸ್ಟ್ ಸೀರೀಸ್ ಆಗ್ತಾ ಇದ್ದೇನೆ. ಇನ್ನೊಂದು 30 ದಿನ ಅದನ್ನ ನೋಡಿ ನಿಮಗೆ ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪೀಸ್ ಅದರಲ್ಲಿ ಸಿಗುತ್ತೆ. ಇವತ್ತಿನ ವಿಶೇಷ ತಿಂಡಿ ಏನು ಅಂತಂದರೆ, ನಮ್ಮ ಮಂಗಳೂರು ಕಡೆ ತುಂಬಾ ಫೇಮಸ್ ಇರುವಂಥ, ತುಂಬ ಜನರಿಗೆ ತುಂಬಾ ಫೇವ್ರೆಟ್ ಕೂಡ ಇದು ಮಂಗಳೂರು ಬನ್ಸ್. ಇದನ್ನ ನಾವು ಹೋಟೆಲ್ಗಳಲ್ಲಿ ತಿಂದೇ ಜಾಸ್ತಿ ಅಭ್ಯಾಸ, ಬಟ್ ಮನೆಯಲ್ಲಿ ತುಂಬ ಸುಲಭವಾಗಿ ಹೋಟೆಲ್ಗಿಂತಲೂ ಸಖತ್ ರುಚಿಯಾಗಿ ಈಸಿಯಾಗಿ ಮಾಡುವಂಥ ಎಲ್ಲ ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಸಖತ್ ರುಚಿ ಬರುತ್ತೆ ಅದನ್ನ ಹಾಕಿದರೆ. ಹಾಗೆಯೇ ಅದರ ಜೊತೆ ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಕಾಯಿ ಚಟ್ನಿ ಕೂಡ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ರೆಸಿಪಿ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಈ ಬಾಳೆಹಣ್ಣಿನ ಮೆದು ಬನ್ಸ್ ಮಂಗಳೂರು ಸ್ಟೈಲಲ್ಲಿ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಅದು ಬಾಳೆಹಣ್ಣು. ನಾನು ಪಚ್ಚೆ ಬಾಳೆಹಣ್ಣು ತಗೊಂಡಿದ್ದೇನೆ. ಬಾಳೆಹಣ್ಣು ಎಷ್ಟು ಹಣ್ಣಾಗಿರುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ. ಆದ್ದರಿಂದ ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನೇ ತಗೊಳ್ಳಿ. 2 ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ನಾವಿದನ್ನ ಜ್ಯೂಸ್ ಬಿಡೋ ಥರ ಕಲಿಸ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಈ ಥರ ರೆಡಿ ಮಾಡ್ಕೋಬೇಕು. ತುಂಬಾ ನೈಸ್ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇವಾಗ ಇದಕ್ಕೆ 2 ಕಪ್ಪಷ್ಟು, ದೊಡ್ಡ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೇನೆ. 1/4 ಟೇಬಲ್ ಸ್ಪೂನಷ್ಟು ಅಜ್ವಾನ್ ಅಥವಾ ಓಮಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ, ಸಾಕಾಗುತ್ತೆ, ಜಾಸ್ತಿ ಉಪ್ಪು ಬೇಡ. 2 ಟೇಬಲ್ ಸ್ಪೂನಷ್ಟು ಮೊಸರು, 1/4 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೆನ್ಪಿಡಿ, ಬನ್ಸ್ ಕಲಿಸುವಾಗ ನಾವು ಯಾವುದೇ ಕಾರಣಕ್ಕೆ ನೀರು ಹಾಕಬಾರ್ದು. ಯಾಕಂತಂದರೆ ಬಾಳೆಹಣ್ಣಿನ ರಸ ಮತ್ತು ಮೊಸರು ಇರುತ್ತೆ ಅಲ್ವಾ, ಅದಷ್ಟೇ ಸಾಕಾಗುತ್ತೆ ಈ ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ. ಚೆನ್ನಾಗಿ ಕಲಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅಥವಾ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಇದನ್ನ ನೀಟಾಗಿ ಮೆತ್ತಗೆ ಈ ಥರ ಮೆದುವಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ. ಒಂದು ವೇಳೆ ತುಂಬಾ ಮೆತ್ತಗೆ ಬಂತು ಅಂತಂದರೆ ನೀವು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಇಟ್ಕೋಬೋದು, ಅಂದರೆ ಕಲಿಸ್ಕೋಬೋದು. ಮತ್ತು ಇದನ್ನ ಮುಚ್ಚಿಟ್ಬಿಟ್ಟು 8 ಗಂಟೆ ಆದರೂ ಬಿಡಬೇಕು ನಾವು ಬನ್ಸ್ ಮಾಡೋಕ್ಕಿಂತ ಮುಂಚೆ. 8 ಗಂಟೆ ಆದ ನಂತರ, ಅಂದರೆ ನೀವು ಬೆಳಿಗ್ಗೆ ಮಾಡೋದಿದ್ರೆ ರಾತ್ರಿಯೇ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ನಾನು ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡ್ತೀನಿ. ಅದೇನು ಅಂತಂದರೆ ಕಾಯಿ ತುರಿ. ಒಂದು 2 ಮುಷ್ಟಿ ಅಥವಾ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಡ್ರೈ ಆಗಿ ಚೂರು ರುಬ್ಕೋಬೇಕು. ಈ ಥರ ನೈಸಾಗಿ ಈ ಥರ ರುಬ್ಕೋಬೇಕು, ನೀರು ಹಾಕೋಬಾರ್ದು. ಮತ್ತೆ ಹೇಳ್ತೀನಿ, ಈ ಥರ ರುಬ್ಕೊಂಡು ಇದನ್ನ ನೀವು ಮಾಡ್ತೀರಲ್ವ ಬೆಳಿಗ್ಗೆ ಬನ್ಸ್ ಮಾಡುವಾಗ ಆ ಹಿಟ್ಟಿಗೆ ಕಲಿಸ್ಕೋಬೇಕು. ನೈಟೇ ಮಾಡುವಾಗ ಹಿಟ್ಟಿಗೆ ಹಾಕೋಬಾರ್ದು. ಯಾಕಂತಂದರೆ ಕಾಯಿಯಲ್ಲಿ ಹಾಲಿನಾಂಶ ಇರೋದ್ರಿಂದ ಅದು ಹಿಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ. ಬೆಳಗ್ಗೆ ನೀವು ಬನ್ಸ್ ಮಾಡುವಾಗ ಸ್ವಲ್ಪ ಕಾಯಿ ತುರಿನ ಈ ಥರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಂಡು ಬನ್ಸ್ ಮಾಡಿದ್ರೆ ಇದೆಯಲ್ಲ, ಅದರ ರುಚಿನೇ ಬೇರೆ. ಒಂದು ವೇಳೆ ಹಿಟ್ಟು ತುಂಬ ಮೆತ್ತಗಾಗಿದೆ ಅಂತಂದರೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೋದು. ಅದರ ಬಗ್ಗೆ ನೀವು ಟೆನ್ಷನ್ನೇ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಟ್ಟನ್ನು ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಬನ್ಸಿನ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವು ಉಂಡೆನ ಕಟ್ಕೊಂಡು ಈ ಥರ ಚಪಾತಿ ಉಂಡೆಷ್ಟು ದೊಡ್ಡ ಉಂಡೆ ಸಾಕು, ಉಂಡೆನ ಮಾಡಿಕೊಂಡು ಡ್ರೈ ಹಿಟ್ಟನ್ನು ಯೂಸ್ ಮಾಡ್ಕೊಂಡು, ಅಂದರೆ ಒಣ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನೋಡಿ ಅದನ್ನ ಈ ಥರ ಕೋಟ್ ಮಾಡಿಕೊಂಡು ಕೈಯಲ್ಲೇ ತಟ್ಟಿಬಿಟ್ಟು ನಾವು ಬನ್ಸನ್ನು ರೆಡಿ ಮಾಡ್ಬೋದು. ತುಂಬಾ ಹಿಟ್ಟು ಮೆತ್ತಗಾಗಿ ಬಂದಿರೋದ್ರಿಂದ ಇದನ್ನ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ನೋಡಿ, ಕೈಯಲ್ಲೇ ಈ ಥರ ಒತ್ತಿಬಿಟ್ಟು ನಾನು ಅದಕ್ಕೆ ಬನ್ಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ಸ್ ಇದು ಯಾವಾಗಲೂ ಪೂರಿ ಅಷ್ಟು ದೊಡ್ಡದಿರುತ್ತೆ ಮತ್ತು ನೋಡಿ ದಪ್ಪ ಇರುತ್ತೆ, ಪೂರಿಗಿಂತ ದಪ್ಪ ಇರುತ್ತೆ. ಇಷ್ಟು ದಪ್ಪ ಬರಬೇಕು. ಇದು ಪರ್ಫೆಕ್ಟ್ ಆಗಿದೆ. ಈಗ ಪರ್ಫೆಕ್ಟ್ ಆಗಿರುವ ಬನ್ಸ್ ಮಾಡಬೇಕು ಅಂತಂದರೆ ನಮಗೆ ನಾವು ಫ್ರೈ ಮಾಡಲಿಕ್ಕೆ ಎಣ್ಣೆ ಇಟ್ಟಿರ್ತೀವಲ್ವ, ಅದು ಚೆನ್ನಾಗಿ ಕಾದಿರಬೇಕು. ಪ್ಯಾನಲ್ಲಿ ಎಣ್ಣೆ ಇಟ್ಟು ನೀಟಾಗಿ ಹೈ ಫ್ಲೇಮ್ ಇಟ್ಕೊಂಡೇ ಕಾಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಕಾದ ನಂತರ ಈ ಬನ್ಸನ್ನು ರೆಡಿ ಮಾಡಿದ್ವಲ್ಲ ಅದನ್ನ ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು. ನಾವು ಈ ಥರ ಬಿಟ್ಕೊಂಡು ಎರಡೂ ಕಡೆಯೂ ಇದೆಯಲ್ವ, ನಾವು ಮಗುಚಿ ಹಾಕ್ತಾ ಕಾಯಿಸ್ತಾ ಇರಬೇಕು. ನೋಡಿ, ನೀಟಾಗಿ ಉಬ್ಬಿ ಬಂದಿದೆ. ನಿಮಗೆ ಇದು ಗೋಲ್ಡನ್ ಕಲರ್ ಈ ಥರ ಅಥವಾ ಬ್ರೌನ್ ಕಲರ್ ಈ ಥರ ಬರಬೇಕು. ಈ ಕಲರ್ ಬಂದಾಗಲೇ ಬನ್ಸ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ತುಂಬ ಎಣ್ಣೆ ಜಾಸ್ತಿ ಕಾದಿತ್ತು ಒಂದೇ ಸೈಡಲ್ಲಿ ನೀವು ಮಗುಚದೆ ಇಟ್ಟರೆ ಬನ್ಸ್ ಒಂದು ಸೈಡಲ್ಲಿ ಕಪ್ಪಾಗುತ್ತೆ. ಆದ್ದರಿಂದ ಈ ಹದಕ್ಕೆ ಪರ್ಫೆಕ್ಟಾಗಿ ರೆಡಿ ಮಾಡಿದರೆ ಬನ್ಸ್ ರೆಡಿ ಆಗುತ್ತೆ. ಇವಾಗ ಇದಕ್ಕೊಂದು ಚಟ್ನಿ ಮಾಡುವಂಥ ರೆಸಿಪಿನ ಹೇಳ್ತೀನಿ. 1 ಕಪ್ಪಷ್ಟು ಕಾಯಿ ತುರಿ, 3 ಹಸಿಮೆಣಸಿನ್ಕಾಯಿ,
ಒಂದು ತುಂಡು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಒಂದು ಚಿಕ್ಕ ತುಂಡು ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ, ಅರ್ಧ ಲೋಟದಷ್ಟು ನೀರು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೈಸಾಗಿ ಚಟ್ನಿನ ರೆಡಿ ಮಾಡ್ಕೊಳ್ಳಿ. ಚಟ್ನಿ ಇವಾಗ ಸ್ವಲ್ಪ ದಪ್ಪನೇ ಇದೆ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ತುಂಬ ಗಟ್ಟಿ ಬೇಕು ಅಂತಂದರೆ ಓಕೆ, ನೀವು ನೀರು ಹಾಕ್ಕೊಳ್ಬೇಕಾಗಿಲ್ಲ. ಬಟ್ ಇದಕ್ಕೆ ಸ್ವಲ್ಪ ತೆಳು ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈ ಹದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದಕ್ಕೆ ನೀವು ಕರಿ ಲೀವ್ಸು ಅಥವಾ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದರೆ ಸೂಪರ್ ಆಗಿರುವಂತಹ ಕಾಯಿ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಚಟ್ನಿ ಕೂಡ ರೆಡಿ ಆಗಿದೆ. ಹಾಗೆಯೇ ಇದನ್ನ ನಾವು ಸಾಂಬಾರಲ್ಲಿ ಬೇಕಾದರೂ ಸಾರಲ್ಲಿ ಬೇಕಾದರೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮೆದುವಾಗಿರುವಂತಹ ಮಂಗಳೂರು ಹೋಟೆಲ್ಗಳಲ್ಲಿ ನೀವು ತಿಂತೀರಲ್ವ, ಅದಕ್ಕಿಂತಲೂ ಸಖತ್ ರುಚಿಯಾಗಿರುತ್ತೆ. ಯಾಕಂತಂದರೆ ಇದಕ್ಕೆ ನಾವು ಕಾಯಿ ಹಾಕಿರ್ತೀವಿ. ನೋಡಿ, ಮೆದು ಬನ್ಸ್ ಮತ್ತು ಕಾಯಿ ಚಟ್ನಿ ರೆಡಿ. ಮೆದುವಾಗಿರುವಂಥ ಮಂಗಳೂರು ಬನ್ಸ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಕಾಯಿ ಹಾಕಿರ್ತೀವಲ್ವ, ಅದರಿಂದ ಸಖತ್ ರುಚಿ ಕೂಡ ಇರುತ್ತೆ. ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ. ಚೆನ್ನಾಗಿದೆ, ತುಂಬ ಅಂತಂದರೆ ತುಂಬಾ ಚೆನ್ನಾಗಿದೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನೋಡಿ, ಅದಕ್ಕಿಂತಲೂ ಸಖತ್ ರುಚಿಯಾಗಿ ಬಂದಿದೆ. ನಾರ್ಮಲಾಗಿ ಪ್ಲೇನಾಗಿ ಮಾಡ್ತಾಯಿದ್ದೆ, ಇವತ್ತು ಕಾಯಿ ತುರಿ ಹಾಕಿ ಮಾಡಿರೋದ್ರಿಂದ ಎಷ್ಟು ರುಚಿಯಾಗಿ ಬಂದಿದೆ ಅಂತಂದರೆ ಅಷ್ಟು ರುಚಿಯಾಗಿ ಬಂದಿದೆ. ತುಂಬಾ ಮೆತ್ತಗೆ ಕೂಡ ಬಂದಿದೆ. ರೆಸಿಪಿ ಟ್ರೈ ಮಾಡಿ, ನಾಳೆನೇ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿ.